ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಮಗೆ ಕ್ಯಾಂಪೇನ್ ಮಾಡಿದಂತಹ ಅಥವಾ ಪಬ್ಲಿಸಿಟಿ ಮಾಡಿದಂತಹ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ನಮ್ಮ PRO ಜಯಸೂರ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ರಿಲೀಸ್ ಆಗಿದ್ರಿಂದ ಇವತ್ತಿನ ಸುಪ್ರೀತ್ ಸರ್, ನಾನು ಆ್ಯಕ್ಚುಲಿ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೆ. ಬಹಳ ಒಂದು ಸ್ಮೂತ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್, ಒಂದು ಪ್ಲೆಸೆಂಟ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಈ ತಂಡದ ಜೊತೆ. ಆ್ಯಂಡ್ ಇವರೆಲ್ಲ ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಂಗೆ ತುಂಬ ವಿಚಿತ್ರ ಅನ್ನಿಸ್ತಿತ್ತು. ಆ್ಯಕ್ಚುಲಿ ಅವರೆಲ್ಲ ನಮ್ಮ ಮನೆಗೆ ಬಂದಾಗ ನಾವು ಆ ಥರ ಮಾತಾಡಲ್ಲ. ಸೊ ತುಂಬ ಮುಜುಗರ ಆಯಿತು ನನಗೆ. ಇವರೆಲ್ಲ ತುಂಬ ಫಾರ್ಮಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ರು, ನೀವು ಹಂಗೆ ಮಾಡಿದ್ದೀರಾ, ಹಿಂಗೆ ಮಾಡ್ತೀವಿ ಅಂದ್ರೆ ಇಟ್ ಜಸ್ಟ್ ಮೇಡ್ ಅಸ್ ಸೋ ಅನ್ಕಂಫರ್ಟಬಲ್. ಯಾಕಂದ್ರೆ ನಾವು ಆ ಥರ ಇಲ್ಲ ನಾವೆಲ್ಲ ಜೊತೆಲಿದ್ದಾಗ. ದಟ್ ಈಸ್ ಒನ್. ಆ್ಯಂಡ್ ಲವ್ ಮಾಕ್ಟೇಲ್ ಅಂತಂದ್ರೆ ಅಫ್ಕೋರ್ಸ್ ಕೃಷ್ಣ ವಿಲನ ಅಂತೆಲ್ಲ ಹೇಳ್ತಾರೆ, ಬಟ್ ನನಗೆ ಪರ್ಸನಲಿ ಏನನ್ಸುತ್ತೆ ಅಂತಂದ್ರೆ ಇಟ್ ಈಸ್ ಈಚ್ ಒನ್ ಆಫ್ ದೆಮ್. ಅಂದರೆ ಪ್ರತಿ ಒಂದು ಪಾತ್ರ ಬಿಗಿನಿಂಗ್ ಇಂದ ನಮ್ಮ ವಿಜು, ನಾನು ಆ್ಯಕ್ಚುಲಿ ಇವಾಗ ಹೇಳಕ್ ಹೋದ್ರೆ ಮಿಸ್ ಮಾಡ್ತೀನಿ, ಯಾಕಂದ್ರೆ ಪಾರ್ಟ್ 1 ಇಂದ ಪಾರ್ಟ್ 3 ವರೆಗೂ ಹೇಳಬೇಕು ಪ್ರತಿ ಒಂದು ಪಾತ್ರ. ಆ್ಯಂಡ್ ಈ ಒಂದು ಜರ್ನಿಯಲ್ಲಿ ಐ ಥಿಂಕ್ ನಾವು ಅಫ್ಕೋರ್ಸ್ ಕಷ್ಟಪಟ್ಟಿದ್ದೀವಿ, ಬರ್ದಿದ್ದೀವಿ, ಅದು ಇದು ಎಲ್ಲ. ಆ್ಯಂಡ್ ಅವ್ರೆಲ್ಲರಿಗೂ ಕೂಡ ಅವರೆಲ್ಲ ಆ ಪಾತ್ರಕ್ಕೆ ಕೊಟ್ಟಿರೋ 100% ಇದೆಯಲ್ಲ, ಅದನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಐ ರಿಮೆಂಬರ್ ಶ್ವೇತಾ ಅವ್ರು ಶೂಟ್ ಮಾಡ್ಬೇಕಾದ್ರೆ ಅವ್ರ ತಂದೆಗೆ ಹುಷಾರಿರಲಿಲ್ಲ, ಅಥವಾ ಈ ಥರ ತುಂಬ ಕೆಲವ್ರಿಗೆಲ್ಲ ತುಂಬ ಚಿಕ್ಕ ಪುಟ್ಟ ಕನ್ಸರ್ನ್ಸ್ ಇತ್ತು. ಆ್ಯಂಡ್ ಈ ರೀತಿಯಾದಂತಹ ಬಹಳ ವಿಷಯಗಳು ನಡೆದಿರುತ್ತೆ ಆ್ಯಕ್ಟರ್ಗಳ ಲೈಫಲ್ಲಿ ಅಥವಾ ಶೂಟಿಂಗ್ ಮಾಡಬೇಕಾದ್ರೆ. ಅದೆಲ್ಲದನ್ನು ಅಂದರೆ ಪಕ್ಕಕ್ಕಿಟ್ಟು ಒಂದು ಸಿನಿಮಾ ಅಂತ ಬಂದಾಗ ನಟರು ನಟಿಯರು ಯಾರು ನಮ್ಮ ಪೂರ್ತಿ ಫ್ರಾಂಚೈಸಲ್ಲಿ ಇದ್ದಾರೆ, ಪ್ರತಿಯೊಬ್ಬರು ಅವರವರ 100% ಕೊಟ್ಟಿದ್ದಾರೆ. ಶ್ರೀ ಸರ್ 3 ಸಿನಿಮಾಯಿಂದ ಹೇಳ್ತಾ ಇದ್ದೀವಿ, ಇವ್ರು ಅನ್ಸುತ್ತೆ ಏನು ಇವ್ರ ಬಗ್ಗೆನೇ ಇವ್ರು ಮಾತಾಡ್ಕೊಂತಾರೆ 3 ಸಿನಿಮಾಯಿಂದ. ಬಟ್ ಶ್ರೀ ಸರ್ ಇಸ್ ಅವರ್ ಫ್ಯಾಮಿಲಿ. ಸೊ ನಾನೇನು ಹೇಳಲ್ಲ ಸರ್, ಯು ಆರ್ ಪಾರ್ಟ್ ಆಫ್ ಅಸ್. ಆ್ಯಂಡ್ ಎಲ್ಲರೂ ವಾಸು ಸರ್ ಇರ್ಬೋದು, ಇಲ್ಲಿ ಯಾರು ಬಂದಿದ್ದೀರಾ, ಬಟ್ ನಾನು ಮಿಸ್ ಮಾಡ್ತೀನಿ ಆ್ಯಕ್ಚುಲಿ. ಬಟ್ ಎಲ್ಲರೂ ಐ ಥಿಂಕ್ ನಾವು ಅವ್ರನ್ನ ಹೇಗೆ ನಡ್ಸ್ಕೊಂಡಿದೀವಿ ಅಂತ ಎಲ್ಲರೂ ಮಾತಾಡಿದ್ರು, ಬಟ್ ಅವ್ರುಗಳು ಕೂಡ ಈಕ್ವಲಿ ಅಷ್ಟೇ ಚೆನ್ನಾಗಿದ್ದಾರೆ ನಮ್ಮ ಜೊತೆ. ಸೊ ಹಲೋ, ಆ್ಯಕ್ಚುಲಿ ಏನು ಗೊತ್ತಾ, ನಾನು ತುಂಬ ಕ್ಯಾಲ್ಕುಲೇಟಿವು. ಅಂದರೆ ಯಾರನ್ನು ನಾನು ಸುಮ್ಮನೆ ನಂಗೆ ಗೊತ್ತಿರೋರು ಅವ್ರಂಗೆ ಹಿಂಗೆ ಅಂತೆಲ್ಲ ಕ್ಯಾಸ್ಟ್ ಗೀಸ್ಟ್ ಅವೆಲ್ಲ ಮಾಡೋದಿಲ್ಲ. ಇವರೆಲ್ಲ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಆಗಿರೋದಕ್ಕೆ ಮಾತ್ರ ನಾನು ಕ್ಯಾಸ್ಟ್ ಮಾಡಿರೋದು, ಇಲ್ಲಾಂದರೆ ದೇವರನ್ನೇ ಮಾಡ್ತಾ ಇರಲಿಲ್ಲ. ಸೊ ಅವ್ರೇನು ನಮ್ಗೆ ಥ್ಯಾಂಕ್ಸ್ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರ ಟ್ಯಾಲೆಂಟ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಷ್ಟು ಜನ ಹೊಸಬ್ರು ಇದಾರ, ಅಷ್ಟೇ ಜನ ಆಲ್ರೆಡಿ ನಟರು ಎಸ್ಟಾಬ್ಲಿಷ್ ಆಗಿರೋರು ಇದ್ದೀರಾ ನಮ್ಮ ಸಿನಿಮಾದಲ್ಲಿ. ಕೃಷ್ಣ ಹೇಳ್ದಾಗೆ ದೇರ್ ಆಲ್ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ನಯಾರಾನ ಇವತ್ತು ನೋಡ್ತಾ ಇದ್ದಾರೆ ಅನ್ಸುತ್ತೆ. ಬಹುಶಃ 2014 ನಾವು ಜೊತೆ ಕೆಲಸ ಮಾಡಿದಾಗ ಅವಳು ಎಷ್ಟು ಟ್ಯಾಲೆಂಟೆಡ್ ಅಂತ ನಾವು ನೋಡಿದ್ವಿ. ಸೊ ಅವಾಗಿಂದ ಟ್ರಾವೆಲ್ ಆಗಿರುವಂತಹ ವೆರಿ ವೆರಿ ಗುಡ್ ಫ್ರೆಂಡ್, ಡಿಯರ್ ಫ್ರೆಂಡ್. ಸೊ ಹಾಗಾಗಿ ಶಾಂತ ಮ್ಯಾಮ್ ಇದ್ದಾರೆ ಇವತ್ತು. ಪಾಪ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಇವಾಗ ರಿಲೀಸ್ ಟೈಮಲ್ಲಿ. ಬಟ್ ಇನ್ಫ್ಯಾಕ್ಟ್ ಪಾಪ ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಿಗೆ ಕರೀಲಿಲ್ಲ ನಾವು, ನಿಮ್ಮನ್ನ ರಿವೀಲ್ ಮಾಡಲ್ಲ ಅಂತ. ಸೊ ಹಂಗೆ ನಮ್ಮ ಮಾಡಿದ ಶೋಗೂ ಕರೀಲಿಲ್ಲ, ಗೊತ್ತಾಗಬಾರ್ದು ಅವ್ರಿಗೆ. ಅಂಡ್ ರಜನಿ ಅವ್ರನ್ನ ಟೀಚರ್ನ ನಾವು ಲವ್ ಮಾಕ್ಟೇಲ್ ಪಾರ್ಟ್ 2 ಅಲ್ಲೇ ಮೀಟ್ ಮಾಡಿದ್ವಿ. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಆಡಿಷನ್ ಕೂಡ ಮಾಡಿದ್ವಿ. ಸಂಭವ್ ಇಲ್ಲಿ ಕರೆಕ್ಟ್ ಟೀಚರ್ ಆಗಿ ಚೆನ್ನಾಗಿ ಹೋಗಿದ್ರು ಅಂತ ಅನ್ಸುತ್ತೆ. ಅಂಡ್ ಅಮೃತ, ರೇಚಲ್ ಇವ್ರಗಳ ಬಗ್ಗೆ ನಾನು ಮಾತಾಡಲ್ಲ. ಅಂದ್ರೆ ಐ ಡೋಂಟ್ ನೋ, ಫ್ಯಾಮಿಲಿ ಅಂದ್ರೂ ಸರಿ ಹೋಗಲ್ಲ. ಬಟ್ ಅವರು ಅಂದರೆ ಒಂದು ನನಗೆ ದೇರ್ ಐ ಥಿಂಕ್ ದೇ ಮೈ ಬೆಸ್ಟ್ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತೀನಿ ನನಗೆ ತುಂಬ ಫ್ರೆಂಡ್ಸ್ ಇಲ್ಲ ಅಂತ. ಬಟ್ ನಾನು ಅವ್ರಿಗೆ ಯಾವಾಗ ಫೋನ್ ಮಾಡಿಬಿಟ್ಟು ಯಾವಾಗ ಕರೆದ್ರು ಅವ್ರು ನನಗೋಸ್ಕರ ಬರ್ತಾರೆ. ನೀವು ಆ್ಯಕ್ಚುಲಿ ಬರ್ತೀರಾ ಆಗುತ್ತಾ ಅಂತ ನಾವು ಕೇಳೋದೇ ಇಲ್ಲ. ಅಂದರೆ ದಟ್ ಇಸ್ ದ ಕೈಂಡ್ ಒನ್. ಅಭಿ ನಮ್ಮನೆ ಹುಡುಗ, ಮಾತಾಡಲ್ಲ. ಜಗ್ಗ ಆಲ್ಸೋ. ಆ್ಯಂಡ್ ಜಗ್ಗ ಹ್ಯಾಟ್ಸ್ ಆಫ್. ಯಾಕಂದರೆ ನಾವು ಏನೇನು ನನ್ನ ಮನೇಲಿ ಇಟ್ಕೊಂಡು 3 ತಿಂಗಳು ಟ್ರೈನ್ ಮಾಡಿರ್ಬೋದು, ಬಟ್ ಅದನ್ನ ತೆರೆ ಮೇಲೆ ಅವನು ಅದನ್ನ ತಂದಿದ್ದಾನೆ. ಅಂದರೆ ಅವ್ನಿಗೆ ಆ ಕೆಪಾಸಿಟಿ ಇದೆ. ಅವನು ನಟನೆ ಒಂದ್ ಕಡೆ ಇದ್ರೆ ಅವ್ನಿಗೆ ಆ ಥರ ಇದೆ ಮುಖಲಕ್ಷಣ. ಜಗ ಡಿಸರ್ವ್ಸ್ ಇಟ್. ಅವ್ನು ಎಲ್ಲೋ ಹೋಗ್ತಾನೆ. ಸಮೃತ ಎಲ್ಲಿದ್ದಾಳೆ? ಸಮೃತ, ಐ ವಾಂಟ್ ಟು ಥ್ಯಾಂಕ್ ಸಂಧ್ಯಾ. ಬಿಕಾಸ್ ನನಗೂ ಇವತ್ತೊಬ್ಳು ಮಗಳಿದ್ದಾಳೆ. ನನಗೆ ಗೊತ್ತು ಎಷ್ಟು ಕಷ್ಟ ಮಕ್ಕಳನ್ನ, ಅಂದರೆ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಅವ್ರಿಗೆ ಪಾಪ. ಅಂದರೆ ನಮ್ಗಳ ಥರ ಅವರು ರೆಡಿ ಆಗಿರಲ್ಲ. ಆ್ಯಂಡ್ ಸಂಧ್ಯಾ ಆಲ್ವೇಸ್ ಕೆಪ್ಟ್ ಹರ್ ರೆಡಿ. ಅಫ್ಕೋರ್ಸ್ ರಘು ಸರ್, ಬಟ್ ಐ ವಿಲ್ ಸ್ಟಿಲ್ ಗಿವ್ ದ ಕ್ರೆಡಿಟ್ ಟು ಸಂಧ್ಯಾ. ಯಾಕಂದರೆ ಡೈಲಾಗ್ಸ್ನ ಕೆಲವು ಸರಿ ಹಿಂದಿನ ದಿನ ನಾವು ತುಂಬ ಕೆಲಸಗಳು ನೋಡ್ಬೇಕಾದ್ರೆ ಹಿಂದಿನ ದಿನ ಡೈಲಾಗ್ ಕಳಿಸಿದೀವಿ, ಅವಳನ್ನ ಪ್ರಿಪೇರ್ ಮಾಡ್ಕೊಂಡ್ಬನ್ನಿ. ಅರ್ಲಿ ಮಾರ್ನಿಂಗ್ ಮಕ್ಳಿಗೆ ಎದ್ದೇಳಕ್ಕಾಗಲ್ಲ. ಆಲ್ ದಟ್ ಐ ಥಿಂಕ್ ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್. ಯು ಹವ್ ಟೇಕನ್ ಕೇರ್ ಆಫ್ ಸಮೃತ ಫಾರ್ ಅಸ್. ಸೊ ಯಾರನ್ನೂ ಬಿಟ್ಟಿಲ್ಲ ಅನ್ಕೋತೀನಿ. ಬಟ್ ಐ ಥಿಂಕ್ ಇಟ್ ಇಸ್ ರಿಪಿಟೇಟಿವ್. ನಾವೆಲ್ಲ ಪ್ರೆಸ್ ಮೀಟಲ್ಲೂ ಎಲ್ಲರ ಬಗ್ಗೆನೂ ಹೇಳ್ತಾನೆ ಇದೀವಿ. ಐ ಥಿಂಕ್ ವಿ ಆರ್ ವೆರಿ ವೆರಿ ಹ್ಯಾಪಿ. ಲವ್ ಮಾಕ್ಟೇಲ್ ಫ್ರಾಂಚೈಸ್ ಕೂಡ ಕೃಷ್ಣ ಅವ್ರ ಕೊನೆಯ ಅಧ್ಯಾಯ ಅಂತ ಹೇಳಿದ್ದಾರೆ. ಈ ರೀತಿ ಆದಂಥ ಒಂದು ರಿಯಾಕ್ಷನ್ ಸಿನಿಮಾಗೆ ಬಂದಿರೋದು ನಾವು ಬಿಗಿನಿಂಗ್ ಅಲ್ಲಿ ನೋಡಿದ್ವಿ. ಪಬ್ಲಿಕ್ ರಿಯಾಕ್ಷನ್, ಆಡಿಯನ್ಸ್ ರಿಯಾಕ್ಷನ್ನ.
ನಾನು ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂಲ್ ಹೇಳಿದೆ, ಲವ್ ಮಾಕ್ಟೇಲ್ ಪಾರ್ಟ್ 1 ಪಾರ್ಟ್ 2 ಗೆದ್ದಾಗ ನಾವು ಖುಷಿಯಾಗಿದ್ವಿ, ಬಟ್ ಪಾರ್ಟ್ 3 ಸಕ್ಸಸ್ ನನಗೆ ನಾನು ತುಂಬಾ ಎಮೋಷನಲ್, ನಾನು ಆಕ್ಚುಲಿ ಅಷ್ಟು ಎಮೋಷನಲ್ ವ್ಯಕ್ತಿ ಅಲ್ಲ, ಬಟ್ ನಾನು ಎಮೋಷನಲ್ ಮಾಡಿದೆ. ನಾನು ರಿಲೀಸ್ ಆಗಿ ಒಂದು ವಾರ ಬರೀ ಹತ್ತಿದ್ದೀನಿ ಅಂದರೆ ರಿವ್ಯೂಸ್ ನೋಡಿ ಐ ಬಿಕಮ್ ಸೋ ಎಮೋಷನಲ್. ನಮ್ಮ ADs ಕೂಡ ಎಲ್ಲರೂ ಇದ್ದಾರೆ. ಇದು ಐ ಥಿಂಕ್ ಸಕ್ಸಸ್ ಮೀಟ್ ಕೊನೆ ವೇದಿಕೆ. ನನಗೆ ಥ್ಯಾಂಕ್ಸ್ ಹೇಳೋ ಆಪರ್ಚುನಿಟಿ ಸಿಗಲ್ಲ. ಪ್ರಶಾಂತ್ ಇರ್ಬೋದು, ಲಿಕ್ಕಿ ಇರ್ಬೋದು, ಬಹಳಷ್ಟು ಜನ, ಮನು ಎಟ್ಸೆಟ್ರಾ, ಸಚಿನ್, ತುಂಬ ಜನ, ನಾನು ಯಾರು ಮಿಸ್ ಮಾಡಿದ್ದು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ನಮ್ಮ ಜೊತೆ ನಿಂತಿದ್ದೀರಾ, ಥ್ಯಾಂಕ್ ಯು ಆಲ್ ಸೋ ಮಚ್. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೆ ನಾವು ಆಭಾರಿ. ಆ್ಯಂಡ್ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಕೃಷ್ಣ ಅವರ ತಂದೆ ತಾಯಿ, ದೇವರ ಅವ್ರ ಬಿಗ್ಗೆಸ್ಟ್ ಸಪೋರ್ಟ್. ಯಾಕಂದರೆ ನಮಗೆ ಪರಿ ಇದ್ದಿದ್ದರಿಂದ ಈ ಸತಿ ನಮಗೆ ಸಪೋರ್ಟ್ ಬೇಕಾಗಿತ್ತು. ಆ್ಯಂಡ್ ದಟ್ ಕೈಂಡ್ ಆಫ್ ಸಪೋರ್ಟ್ ನಮಗೆಲ್ಲ ಕೊಟ್ಟಿದ್ದಾರೆ. ಕೃಷ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ಬೇಡವಾ ಗೊತ್ತಿಲ್ಲ, ಬಟ್ ನಾನಂತೂ ಕೃಷ್ಣ ಅವ್ರಿಗೆ ಹಿಂದೆ ಬಿದ್ದಿದ್ದೀನಿ, ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂತ. ಐ ಥಿಂಕ್ ಅದರಲ್ಲೇ ಎಲ್ಲ ಉತ್ತರ ಇದೆ. ನನ್ನ ಹಸ್ಬೆಂಡ್ ಅನ್ನೋದು ಹೊರತುಪಡಿಸಿದ್ರೆ ಈಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಯಾಕಂದ್ರೆ ನಾನು ನಟಿಯಾಗಿ ಇದು 12ನೇ ವರ್ಷ ನನ್ನ ಕರಿಯರ್. ಕೃಷ್ಣ ಅವ್ರ ಹತ್ರ ನಾನು ಕಲ್ತಿರೋ ಅಷ್ಟು, ಕೃಷ್ಣ ಅವರು ನನ್ನ ಹತ್ರ ಕೆಲಸ ತೆಗ್ಸಿರೋ ಅಷ್ಟು ನಟಿಯಾಗಿ ಬಹುಶಃ ನನಗೆ ಆ ಎಕ್ಸ್ಪೀರಿಯನ್ಸ್ ಯಾರ ಹತ್ರನೂ ಆಗಿಲ್ಲ. ಐ ವಾಂಟ್, ಕೃಷ್ಣ ಅವ್ರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂತ. ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಎಸ್, ಕೃಷ್ಣ ಸರ್. ಹಲೋ. ಶಶಾಂಕ್ ಸರ್, ಥ್ಯಾಂಕ್ ಯು. ಎಲ್ಲೋದ್ರು ಸರ್, ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಲ್ಲೂ ಕರೆದ್ವಿ, ಸಕ್ಸಸ್ ಮೀಟಲ್ಲೂ ಕರೆದ್ವಿ. ಆಸ್ ಐ ಸೆಡ್, ಕೇಳಕ್ಕೆ ಐ ಡೋಂಟ್ ನೋ ಹೆಂಗೆ ಸೌಂಡ್ ಆಗುತ್ತೆ ಅಂತ. ಸೊ ಶಶಾಂಕ್ ಸರ್ ಒಂಥರ ನಮ್ಮ ಮನೆಯವ್ರ ಥರ, ನಂದಿನ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ. ಹೀ ಈಸ್ ಲೈಕ್ ಒನ್, ಐ ವುಡಂಟ್ ಸೇ ಗಾಡ್ ಫಾದರ್, ಬಟ್ ಅವ್ರಿಗೊಂಥರ ಅವ್ರ ಕೈ ಇದೆ ನಮ್ಮ ಮೇಲೆ, ಆಶೀರ್ವಾದ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ಆಗಲೇ ಹೇಳಿದೆ ನಾನೆಲ್ಲ ಆರ್ಟಿಸ್ಟ್ಗಳಿಗೂ, ಯಾಕಂದರೆ ನಮಗೆ ಲೈಫ್ ಕೊಟ್ಟರು, ಅದು ಕೊಟ್ಟರು, ಇಟ್ಟು ನನಗೆ ಅವ್ರ ಲೈಫ್ ಕೊಟ್ಟಿರೋದು ಅವ್ರ ಟ್ಯಾಲೆಂಟ್ ಮುಖಾಂತರ. ಐ ಥಿಂಕ್ ಬ್ಯೂಟಿಫುಲ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರೂ, ಅಂದರೆ ಆ ಪಾತ್ರಕ್ಕೆ ಅವ್ರು ಬಿಟ್ಟರೆ ಮಾಡೋಕ್ಕಾಗಲ್ಲ ಅಂದಾಗಲೇ ನಾನು ಅವ್ರ ಹತ್ರ ಹೋಗೋದು. ಸೊ ಈ ಕ್ಯಾರೆಕ್ಟರ್ಗಳು ಅವರೇ ಮಾಡಬೇಕು. ಈಗ ನೇಹಾರ ಅದನ್ನು ತುಂಬ ತಲೆ ಕೆಡ್ಸ್ಕೊಂಡು ಯಾರು ಅಂತ ಯೋಚನೆ ಮಾಡಿದಾಗ ಆ ಮಗು ಮುಖಕ್ಕೂ ಹೊಂದಬೇಕು, ಆ ಪರ್ಫಾರ್ಮ್ ಮಾಡಬೇಕು, ತುಂಬ ವಿಷಯಗಳಿರುತ್ತೆ ಅದರಲ್ಲಿ. ಸೊ ಅವ್ರನ್ನ ಸಡನ್ನಾಗಿ ಯಾಕಂದರೆ ನಾವು 10 ವರ್ಷ 11 ವರ್ಷ ಆಗಿರುತ್ತೆ ಅವ್ರ ಜೊತೆ ನಾನು ಪ್ರೀವಿಯಸ್ ಆಗಿ ಆ್ಯಕ್ಟ್ ಮಾಡಿರೋದು. ಸೊ ಅವ್ರದನ್ನ ಜ್ಞಾಪನ ಹಿಡ್ಕೊಂಡು, ಅಂದರೆ ಅವ್ರ ಆ್ಯಕ್ಟಿಂಗು ಅವಾಗಲೇ ಯಾವ ಮಟ್ಟಕ್ಕೆ ಇತ್ತು ಅಂದರೆ 12 ವರ್ಷ ಆದರೂ ನಾವು ಮರ್ತಿರ್ಲಿಲ್ಲ ಅವ್ರ ಆ್ಯಕ್ಟಿಂಗ್ನ. ಸೊ ಹಂಗಾಗಿ ಅಂಥವೆಲ್ಲ ಜ್ಞಾಪನ ಬರುತ್ತೆ. ಆ್ಯಂಡ್ ಶ್ವೇತಾ ಅವ್ರ ಮನೆಗೆ ಹೋಗ್ದೆ, ಮನೆಗೆ ಅವ್ರ ಇನ್ವಿಟೇಷನ್ ಕೊಡೋಕೆ ಹೋಗಿದಾಗ ನೋಡಿದ್ದೆ ಅವ್ರ ಆ್ಯಟಿಟ್ಯೂಡ್ನ. ಓಹೋ ಹಿಂಗಿದಾರ, ಓಕೆ ಅಂತ ಸುಮ್ಮನೆ ತಲೆಯಲ್ಲಿ ಇತ್ತು. ನಾನು ಆ್ಯಕ್ಚುಲಿ ಹುಡುಗಿರ್ನ ಸುಮ್ಮನೆ ಅಂದರೆ ನೋಡ್ತಾ ಇರ್ತೀನಿ, ಹುಡುಗಿರ್ನ ನೋಡ್ತಾ ಇರ್ತೀನಿ, ಅಂದರೆ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಎಲ್ಲ ಆ್ಯಂಗಲಲ್ಲೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದರೆ ಅವ್ರು ಹೇಗೆ ನಡ್ಕೋತಾರೆ, ಏನು ಮಾಡ್ತಾರೆ, ಪ್ರತಿಯೊಂದು ಅಬ್ಸರ್ವೇಷನ್ ಇರುತ್ತೆ. ಈಗ ನೀವು ಮಾತಾಡಿದಿರಲ್ಲ ತಲೆಯಲ್ಲಿ ಇರುತ್ತೆ. ಯಾವತ್ತಾರು ಯೂಸ್ ಆದಾಗ ಫೋನ್ ಮಾಡ್ತೀನಿ ನಿಮಗೆ. ಸೊ ಆ ಥರ ಇವನ್ ಜಗ್ಗ ಕೂಡ ನಮ್ಮಲ್ಲಿ ನಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಾ ಇದ್ದ ಅವನು. ಸೊ ಅಲ್ಲಿ ನೋಡ್ತಾ ಇದ್ದೆ ಅವ್ನು ಆಡೋದು, ಅಂದರೆ ನನ್ನ ಮುಂದೆ ನನ್ನ ನೋಡೋದು ಎದುರು ಒಂದು ಸ್ವಲ್ಪ ನನ್ನ ಹತ್ರ ಅವೆಲ್ಲ ನಾನು ಇದ್ದಾಗ ಸೈಲೆಂಟ್ ಆಗಿರೋನು. ನಾನು ಇಲ್ದಿದ್ದಾಗ ನಾನು ಸುಮ್ಮನೆ ಹಿಂಗೆ ಬಕ್ ನೋಡಿದಾಗ ಸ್ವಲ್ಪ ಅವ್ನ ಆಟಗಳೆಲ್ಲ ನೋಡ್ತಾ ಇದ್ದೆ, ಹೆಂಗೆ ಮಾತಾಡ್ತಾನೆ ಏನು ಅಂತ. ಅವ್ನು ಮಿಲನ ಜೊತೆ ತುಂಬ ಕಂಫರ್ಟಬಲ್ ಆಗಿ ಮಾತಾಡೋದು, ಆಟೆ ಹೊಡಿಯೋದೆಲ್ಲ ಮಾಡೋನು. ಸೊ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇಡೀ ಫಸ್ಟ್ ಹಾಫ್ ನಿಮಗೆ ನಗಿಸ್ಕೊಂಡು ಹೋಗ್ತಾರೆ ಅಂದರೆ ಅವ್ನ ಕ್ಯಾರೆಕ್ಟರೈಸೇಷನ್ ಅವನಲ್ಲೇ ಇರೋದದು. ನಾನೇನು ಹೊಸದಾಗಿ ಏನೋ ಬರೆದ್ಬಿಟ್ಟು ಏನೋ ಮಾಡಿದ್ರಲ್ಲ, ಅವನಲ್ಲಿ ಅವ್ನು ಆ ಥರ ಇರೋದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಕ್ಚುಲಿ ಅವನಿಗೆ ಇನ್ನೂ ತುಂಬಾ ಕಲೆ ಇದೆ, ಬೆಳಕಿಗೆ ಬರುತ್ತೆ ಬಹುಶಃ. ನಾವು ಕಮ್ಮಿ ಯೂಸ್ ಮಾಡೋದು ಅವನ್ನ, ಇನ್ನೂ ತುಂಬಾ ಇದೆ ಅವನಲ್ಲಿ ವಿಷಯಗಳು. ಸೊ ಅದನ್ನ ನಾನು ಒಂದಷ್ಟು ಅಬ್ಸರ್ವ್ ಮಾಡಿ ಒಂದಷ್ಟನ್ನು ತಗೊಂಡು, ಪಾಪ ಅವನು ಏನೋ ದಿನ ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಅವನಂತಿದ್ದ, ಅಣ್ಣ ನಾನು ಸ್ಕೂಲಲ್ಲಾರು ಹೆಂಗೆ ಓದ್ಕೊಬಿಡ್ತಿದ್ದಿಲ್ಲ, ಆಯ್ತಲ್ಲ ಅಣ್ಣ ಇದು ಏನೋ ಹಂಗಿದೆ ಡೈಲಾಗ್ಗಳು ಅಂತ. ಸೊ ಥ್ಯಾಂಕ್ ಯು ಜಗ್ಗ, ಅಷ್ಟೊಂದ ಪ್ರಾಕ್ಟೀಸ್ ಮಾಡಿ. ತುಂಬಾ ಟಾರ್ಚರ್ ಕೊಟ್ಟಿದೀವಿ ಜಗ, ನಾವು ತುಂಬಾ ಟಾರ್ಚರ್ ಕೊಟ್ಟಿ. ಆಕ್ಚುಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ಇದ್ದಾಗ ಟೆನ್ಷನ್ ಆಗ್ತಿದ್ರಲ್ಲ, ಆ ತರ ಆಚೆ ಬಾಲ್ಕನಿಲಿ ಕೂತ್ಕೊಂಡು ಬರೆಯೋದು, ಡೈಲಾಗ್ಸ್ ಬರ್ಕೊಳ್ಳೋದು, ಬೈ ಹಾರ್ಟ್ ಮಾಡೋದು. ಪಾಪ ಅವ್ನ ಸ್ಥಿತಿ ಬೇಡ, 3 ತಿಂಗಳು. ಆಮೇಲೆ ಅವ್ನು ಸಿಕ್ಕಾಪಟ್ಟೆ ಫ್ರೆಂಡ್ಸ್, ಅವ್ನು ಹೇಳಿದ್ ನಾನು ಬಾಲ್ಯದ ಗೆಳೆಯ ಕಿರಣ ಅನ್ಕೊಂಡು. ಸೊ ಅವರೆಲ್ಲ ಫೋನ್ಗಳು ಬರ್ತಾ ಇರುತ್ತೆ, ಆ ಫೋನ್ ಇಟ್ಕೊಂಡು ಹೋಗಿರೋಲ್ಲ, ಜಗ ಏನೋ ಮಾಡ್ತಾ ಇದೀಯಾ ಅಣ್ಣ, ಫೋನಲ್ಲಿ ಇದ್ದೀನಿ, ಹೋಗ ಬುಕ್ ಇಟ್ಕೊಳ್ಬೋದು, ಮತ್ತೆ ಹೋಗಿ ಬುಕ್ ಇಟ್ಕೊಳ್ಳೋನು. ಸೊ ಆ ಥರ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಚಿತ್ರ, ತುಂಬ ಪ್ರೀತಿಯಿಂದ ಮಾಡಿರೋಂಥ ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಬಂದು ನಮ್ಮನ್ನ ಸಪೋರ್ಟ್ ಮಾಡಿರೋದಕ್ಕೆಲ್ಲ. ಮಾಕ್ಟೇಲ್ 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಮೀಡಿಯಾ ಸಪೋರ್ಟು, ಜನಗಳ ಸಪೋರ್ಟು ನಮ್ಮ ಮೇಲೆ ತುಂಬ ಇದೆ. ಆ್ಯಂಡ್ ಅದೇ ವಿಶ್ವಾಸನ ನಾವು ಮತ್ತೆ ಉಳಿಸ್ಕೊಂಡಿದ್ದೀವಿ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೇ ರೀತಿ ಮುಂದೆನೂ ಕೂಡ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋವಂಥ ಒಂದು ಶಕ್ತಿ ನಮಗೆ ಸಿಗ್ಲಿ ಅಂತ ಕೇಳ್ಕೊತೀವಿ. ಇವತ್ತು ರಾಮನವಮಿ, ಸೊ ಧರ್ಮ ವರ್ಲ್ಡ್ ಥಿಯೇಟರ್ ಡೇ ಕೂಡ ಹೌದು. ಹೌದಾ? ಹೌದೌದು, ಶ್ರೀರಾಮನ ದಿನ ಇವತ್ತು. ಸೊ
ಧರ್ಮನ ಉಳಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ಓವರ್ಸೀಸ್ ರಿಲೀಸ್ ಬಗ್ಗೆ ವುಡ್ ಯು ಲೈಕ್ ಟು ಸೇ ಎನಿಥಿಂಗ್? ಎಸ್, ಸುಪ್ರೀತ್ ಸರ್ ಹೇಳಿದ್ದಾರೆ, ಐ ಥಿಂಕ್ 27th ಇವತ್ತಿಂದ ಬಹಳಷ್ಟು ಐ ಥಿಂಕ್ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆದಾಗಿಂದ ತುಂಬಾ ಮೆಸೇಜಸ್ ಬರ್ತಾ ಇತ್ತು ಅಂಡ್ ಅಪ್ಡೇಟ್ ಕೂಡ ಮಾಡ್ತಿರ್ಲಿಲ್ಲ ನಾವು, ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ನಮ್ಗೆ ಲಿಸ್ಟ್ ಕೊಡ್ಲಿ ಅಂತ. ತುಂಬಾ ಜನ ಕಾಯ್ತಾ ಇದ್ರು, ತುಂಬಾ ಜನ ಕನ್ನಡಿಗರು ಆಚೆ ಇವತ್ತಿಂದ ನೋಡ್ತಾರೆ, ಅದು ಬಹಳ ಖುಷಿ ಇದೆ. ಓಕೆ, ಸೂಪರ್. ಆಲ್ ದಿ ವೆರಿ ಬೆಸ್ಟ್ ಟು ಯು. ಅಮೃತ ಅವ್ರು ಹೇಳ್ದಂಗೆ 100 ಮಾಕ್ಟೈಲ್ಸ್ ಆದ್ರೂ ಅವ್ರು ಇರ್ತಾರಂತೆ. ಸೊ ಕ್ರಿಸ್ಮಿ ಫಿಲ್ಮ್ಸ್ ಇಂದ ವರ್ಷಕ್ಕೊಂದು ಸಿನಿಮಾ ಅಥವಾ 2 ಸಿನಿಮಾ ಬರ್ಲಿ, ಹೀಗೆ ಸಾಕಷ್ಟು ಹೊಸ ಕಲಾವಿದರನ್ನ ಪರಿಚಯ ಮಾಡಿ ವಿಜಯ್ ಅವ್ರನ್ನ ಇನ್ಕ್ಲೂಡ್ ಮಾಡಿ ಅಂತ ನಾವು ವಿಶ್ ಮಾಡ್ತೀವಿ. ಹೊಸ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ, ನೋಡೋಣ ಏನೇನು ಯಾರು ಬರ್ತಾರೆ. ಥ್ಯಾಂಕ್ಸ್ ಟು ನಮ್ಮ PRO ಜಯಸೂರ್ಯ ಸರ್ ಅಂಡ್ ಡಿಜಿಟಲ್ ಮೀಡಿಯಾದವ್ರು ಎಲ್ರಿಗೂ ಕೂಡ, ಅಂಡ್ ಸ್ಪೆಷಲಿ ಆಡಿಯನ್ಸ್ ಎಷ್ಟು ಚೆನ್ನಾಗಿ ರಿವ್ಯೂ ಮಾಡಿ, ನೀವು ಯಾರಿಗೂ ಕೇಳೇ ಇರೋದಿಲ್ಲ. ಅಲ್ಲ, ಆಕ್ಚುಲಿ ಏನ್ ಗೊತ್ತಾ, ನಾನು ಪ್ರಮೋಷನ್ ಮಾಡ್ತಾ ಇಲ್ಲ. ಸಿನಿಮಾ ರಿಲೀಸ್ ಆಗಿದ್ದ ದಿನ ಜನರಲಿ ಗುರುವಾರದ ಬೆಳಗ್ಗೆ ಸಿನಿಮಾ ರಿಲೀಸ್ ಆಯ್ತು. ನಮ್ ವಾಡಿಕೆ ಒಂದು 15 ವರ್ಷದಿಂದನೂ ನಾನು ಇಂಡಸ್ಟ್ರಿಲಿ ಇದ್ದೀನಿ. ಸೊ ರಿಲೀಸ್ ದಿನ ಬೆಳಗ್ಗೆ ಮೇನ್ ಥಿಯೇಟರ್ಲಿ ನೋಡೋದು ಅಲ್ಲೊಂದು ಸೆಲೆಬ್ರೇಷನ್ ಹಾರ ಹಾಕೊಳ್ಳೋದು ಅವೆಲ್ಲ ಮಾಮೂಲಿ ರೆಗ್ಯುಲರ್. ಅದು ನೀವು ನಂಬಲ್ಲ, ನಾನು ಈ ಸತಿ ಮೇನ್ ಥಿಯೇಟರ್ಗೆ ಹೋಗೇ ಇಲ್ಲ, ಆರಾಮ ಮನೇಲಿ ಮಲಗಿದ್ದೆ. ಅಂಡ್ ಮಿಡ್ ವೀಕ್ ಅಲ್ಲಿ ಮೈಸೂರಲ್ಲಿ ಹೌಸ್ಫುಲ್ ಶೋ ಇತ್ತಂತೆ. ಹೌದೌದು. ಅಂಡ್ ಅದಾದ್ಮೇಲೆ ಪ್ರಮೋಷನ್ ನಿಲ್ಲಿಸ್ಬಿಟ್ಟಿದ್ವಿ ನಾವು. ಅಂದ್ರೆ ಜನ ಏನು ಆಗ್ತಾ ಇದಾರೆ ಅದನ್ನೇ ನಾವು ರೀಪೋಸ್ಟ್ ಮಾಡ್ತಾ ಇದ್ವಿ, ಅಷ್ಟು ಬಿಟ್ರೆ ನಾವು ಏನು ಪ್ರಮೋಷನ್ ಮಾಡ್ತಾ ಇಲ್ಲ, ಜನನೇ ಅದನ್ನ ತಗೊಂಡು ಹೋಗ್ತಾ ಇದಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಸಕ್ಸಸ್ ಸಿಗ್ತಾ ಇರ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಎಲ್ರು ಹೇಳ್ತಾ ಇದಾರಲ್ಲ ಪವರ್ ಕಪಲ್ ಅಂತ, ಹೀಗೆ ಡಿಯೋ ಮುಂದುವರಿತಿರ್ಲಿ. ಅಲ್ಲ, ಇವ್ರ ಬಗ್ಗೆ ಹೇಳಲೇಬೇಕು. ಥ್ಯಾಂಕ್ ಯು ನಮ್ಮ ಮಿಲನ. ಯಾಕಂದ್ರೆ ಸಣ್ಣ ಮಗು ಇಟ್ಕೊಂಡು ತುಂಬಾ ಕಷ್ಟ. ಅಂದ್ರೆ ಸುಮ್ಮನೆ ಮನೇಲಿ ಬೆಳಗ್ಗೆಯಿಂದ ಸಂಜೆ ಕೆಲಸ ಇಲ್ಲದೆ ಕೂತಿದ್ದಾಗಲೇ ನನ್ನ ಮಗಳನ್ನ ನಾನು ಹಿಡಿಯೋಕ್ಕಾಗಲ್ಲ. ಲೈಕ್ ನಾನು ಹೇಳ್ತಿರೋದು 10 ನಿಮಿಷ ನನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅವಳನ್ನ. ಅಂಥದ್ರಲ್ಲಿ ಸಿನಿಮಾನು ಕೆಲಸ ಹಿಡ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಗು ನೋಡ್ಕೊಂಡು ದೊಡ್ಡ ತಾಯಿ. ಕೃಷ್ಣ ಹಿಟ್ ಕೊಡ್ತಾರೆ ಅಂತ ಗೊತ್ತಲ್ಲ, ಸೊ ಇಟ್ಸ್ ಆಲ್ ವರ್ತ್ ಇಟ್. ಸೂಪರ್. ನೋಡಿ, ಅವ್ರು ನೀವು ಬಿಟ್ಕೊಡಲ್ಲ. ಆಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳಿಗೂ ಈ ಕೃಷ್ಣ ಟಾಸ್ಕ್ ಮಾಸ್ಟರ್ ಇದೊಂದು ಹೇಳ್ಬೇಕಿತ್ತು ನೋಡಿ. ಕೃಷ್ಣ ಟಾಸ್ಕ್ ಮಾಸ್ಟರ್ ಅಂಡ್ ಈಸ್ ವೆರಿ ಸ್ಟ್ರಿಕ್ಟ್ ಸೆಟ್ ಅಲ್ಲಿ. ಸೊ ನಾನು ಅಂದ್ರೆ ಈ ಕೃಷ್ಣ ಎಷ್ಟಾರು ರೂಢಾಗಿ ಬಯೋ ಕೆಪಾಸಿಟಿ ಇದೆ ಕೃಷ್ಣ ಅವ್ರಿಗೆ. ಸೊ ನಾನು ಐ ವಾಂಟ್ ಟು ಟೆಲ್ ಈಚ್ ಒನ್ ಆಫ್ ದೆಮ್, ಕೃಷ್ಣ ಅವರು ಆ ಥರ ರಿಯಾಕ್ಟ್ ಮಾಡಿದಾಗ್ಲೂ ನಮ್ಮ ಆರ್ಟಿಸ್ಟ್ಗಳು ಯಾರು ಅವ್ರು ಏನು ಅನ್ಕೊಂಡಿಲ್ಲ. ನಂಗೆ ಗೊತ್ತಿಲ್ಲ ಅದು ಯಾಕೆ ಹೆಂಗೆ, ಅವ್ರು ಶುಡ್ ಐ ಸೇ ಸಾರಿ, ಶುಡ್ ಐ ನಾಟ್ ಸೇ, ಗೊತ್ತಿಲ್ಲ ನಂಗೆ. ಇಲ್ಲ, ಅವ್ರಿಗೆ ಗೊತ್ತಾಗಿಲ್ಲ ಅವ್ರು ಮಾತಾಡ್ತಿರೋದು. ಎಷ್ಟೊಂದ್ಸರಿ ಕೃಷ್ಣ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಅದು ನನ್ಗೊಂಥರ ಬಟ್ ಎವ್ರಿಬಡಿ ಇಸ್ ಫೈನ್, ಎಲ್ಲರೂ ಆರಾಮಾಗಿರ್ತಾರೆ. ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಪುಟ್ಟಿಂಗ್ ಅಪ್ ವಿತ್ ಕೃಷ್ಣ. ಬಹುಶಃ ಕೃಷ್ಣ ಹಿಟ್ ಕೊಡ್ತಾರಲ್ಲ, ಬಿಡು ಹೋಗ್ಲಿ ಇಷ್ಟಾನೆ, ಸಿನಿಮಾ ಹಿಟ್ ಆಗುತ್ತಲ್ಲ ಅಂತಾನು ಇರ್ಬೋದು. ಬಟ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ಹ್ಯಾವಿಂಗ್ ಸೋ ಮಚ್ ಪೇಷನ್ಸ್ ಆನ್ ಸೆಟ್. ಸಾರಿ ಎಲ್ಲರಿಗೂ ರೇಖಾ ಮೇಡಮ್ ಹೇಳ್ದಂಗೆ ಜೋಕ್ ಅಂತ ಅದಾದ್ಮೇಲೆ ಗೊತ್ತಾಗ್ತಿತ್ತಲ್ಲ, ಹಾಗೆ ಮೋಸ್ಟ್ಲಿ ಬೈದಿರೋದ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲ್ಲ ಅವರು. ಹೆಂಗು ಹಿಟ್ ಕೊಡ್ತಾರಲ್ಲ, ನಾವು ಫೇಮಸ್ ಆಗ್ತೀವಲ್ಲ ಅಂತ ಹೇಳಿ ಆಡೆಡ್ ಬೆನಿಫಿಟ್ ತರ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ.